ಲಕ್ಷ್ಮಣ್ ಹೋಗ್ತಾ ಮುಂದೆ ಹೋಗುರು ನೀನು ಮುಂದೆ ಬಾಗುರು ಸರ್ ಬನ್ನಿ ಇಬ್ಬರು ಬನ್ನಿ ಮುಂದೆ ಬಾ ಒಳಗಡೆ ಒಂದೊಂದು ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ರಮೇಶ್, ಹುಟ್ಟುಹಬ್ಬದ ಪ್ರಯುಕ್ತ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೂಲಿ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ವಿತರಿಸಿದ ಯಲವಹಳ್ಳಿ ರಮೇಶ್ ಕುಟುಂಬಸ್ಥರು, ಮಾರ್ಕೆಟ್ನ ವರ್ತಕರು ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಗೌರವಿಸಿದರು. ಇನ್ನು ಪ್ರತಿ ವರ್ಷದಂತೆ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕೇಕ್ ತಿನ್ನಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಆಶೀರ್ವಾದ ಪಡೆದರು. ವೃದ್ಧಾಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೂ ಊಟ ಬಡಿಸಿ ವೃದ್ಧರೊಂದಿಗೆ ಊಟವನ್ನು ಸೇವಿಸಿದ ಯಲವಹಳ್ಳಿ ರಮೇಶ್ ಮಾತನಾಡಿ, ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದೇನೆ. ಅದನ್ನು ನನ್ನ ಕುಟುಂಬಸ್ಥರು ಸಹ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಅಂದರು. ಯಾಕಂದರೆ ನಾವು ಬರುವಾಗ ಏನು ತೆಗೆದುಕೊಂಡು ಬರೋದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ನಮ್ಮಿಂದ ಒಬ್ಬರಿಗೆ ಸಹಾಯ ಆಗಬೇಕು ಅನ್ನೋದೇ ನನ್ನ ಆಸೆ. ಕಾಂಗ್ರೆಸ್ ಹಿರಿಯ ನಾಯಕರು ಹಾಗೂ ಸಮಾಜ ಸೇವಕರು ಹಾಗಾಗಿ ನಮ್ಮಿಂದ ಒಬ್ಬರಿಗೆ ಸಹಾಯ ಆಗಬೇಕು ಅನ್ನೋದೇ ನನ್ನ ಆಸೆ ಎಂದ ಕಾಂಗ್ರೆಸ್ ಹಿರಿಯ ನಾಯಕರು ಹಾಗೂ ಸಮಾಜ ಸೇವಕರು ಯಲವಹಳ್ಳಿ ರಮೇಶ್. ಇವತ್ತು 72 ವರ್ಷ ತುಂಬಿ ಶಿವನ ಆಶೀರ್ವಾದದಿಂದ 73ನೇ ವರ್ಷಕ್ಕೆ ಕಾಲಿಸ್ತಾ ಇದ್ದೀನಿ. ಹಾಗಾಗಿ ಪ್ರತಿ ವರ್ಷದಂತೆ ಕಳೆದ 18-19 ವರ್ಷಗಳಿಂದ ವಿಶೇಷವಾಗಿ ನಾನು ಆವತ್ತಿಂದಲೂ ಕೂಡ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಸಿಹಿ ಊಟ, ಹೋಳಿಗೆ ಊಟ ಬಡಿಸಿ ಮಾಡ್ಕೊಳ್ಳೋದು ಪ್ರತೀತಿ. ಬಟ್ ಬೆಳಗ್ಗೆಯಿಂದ ನಿರಂತರವಾಗಿ ನಡೀತಾನೆ ಇದೆ. ಆಂಜನೇಯನ ಗುಡಿಯಲ್ಲಿ ಪೂಜೆ ಮಾಡಿಸಿ ಮಠದ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಡು ಅವೆಲ್ಲ ವಿತರಣೆ ಮಾಡಿ, ತದನಂತರ APMC ಮಾರ್ಕೆಟಲ್ಲಿ ಹಮಾಲಿಗಳಿಗೆ, ಕೂಲಿಗಳಿಗೆ ಮತ್ತು ರೈತರಿಗೆ ಅನ್ನದಾನವನ್ನು ಏರ್ಪಡಿಸಿ, ಮತ್ತು ಬಾಬಾ ಟೆಂಪಲ್ಗೆ ಹೋಗಿ, ತದನಂತರ ಈಗ ಇಲ್ಲಿಗೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆಲ್ಲ ಊಟ ಬಡಿಸಿ ಇಲ್ಲಿ ನಾನು ಮಾಮೂಲಿಯಂತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀನಿ. ಇದೇ ರೀತಿಯಾಗಿ ನಾನು ಏನು ತಮಗೆಲ್ಲ ಗೊತ್ತಿರೋ ಹಾಗೆ APMC ಮಾರುಕಟ್ಟೆ ನಾನು ಅನ್ನದಾನ ಪ್ರಾರಂಭ ಮಾಡಿ ಮುಂದಿನ ಜೂನ್ 30ನೇ ತಾರೀಕಿಗೆ 2 ವರ್ಷಗಳು ಪೂರೈಸ್ತದೆ. ಪ್ರಾರಂಭ ಮಾಡಿದಾಗ ಏನೋ ಉದ್ದೇಶ ಇಟ್ಕೊಂಡು 1 ತಿಂಗಳು 2 ತಿಂಗಳು ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಮಾತನ್ನು ಆಡ್ಕೊಂಡ್ರು ಜನ. ಆದರೆ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತರಕಾರಿ ಮಾರುಕಟ್ಟೆಯಲ್ಲಿ ಮಾಡೋದ್ರ ಜೊತೆಗೆ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈಗ ಇಲ್ಲಿ ತಾಯಂದರು ಭಾಳಷ್ಟು ಜನ ವೃದ್ಧರು ಇದ್ದಾರೆ. ಅವರು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಭಾಳಷ್ಟು ಕಾರ್ಯಕ್ರಮಗಳಿತ್ತು. ನಮ್ಮ ಗ್ರಾಮದಲ್ಲಿ ನಾನೊಂದು 1ನೇ ಮಹಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 1ನೇ ಮಹಡಿ ನಮ್ಮ ತಂದೆ ತಾಯಿ ಹೆಸರಲ್ಲಿ, ನಮ್ಮ ತಂದೆ ಅಂಗಡಿ ನಾಡಪ್ಪನವರು, ತಾಯಿ ಬಯ್ಯಮ್ಮನವರ ಸ್ಮರಣಾರ್ಥ ನನ್ನ ಸ್ವಂತ ವೈಯಕ್ತಿಕವಾಗಿ ಒಂದು ಉಚಿತ ಕಟ್ಟಡವನ್ನು ನಾನು 1ನೇ ಮಹಡಿ ಕಟ್ಟಡನ ನಿರ್ಮಾಣ ಮಾಡಿಸಿದ್ದೀನಿ. ಅದರ ಉದ್ಘಾಟನೆ ಕೂಡ ಇವತ್ತೇ ಇತ್ತು. ಆದರೆ ಕಾಲಾವಕಾಶದ್ದು ತೊಂದರೆಯಿಂದ ಅದನ್ನು ಇನ್ನು ಮುಂದಿನ ವಾರ ನಮ್ಮದೊಂದು ಮದುವೆ ಕಾರ್ಯ ಇದೆ ಮನೆಯಲ್ಲಿ, ಅದು ಮುಗಿದ ನಂತರ ಅದು ಪ್ಲಸ್ ಇನ್ನೊಂದು ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸಂಬಂಧ ಅನೇಕ ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಅದನ್ನು ಕೂಡ ಇದೇ ತಿಂಗಳಲ್ಲಿ, ಈ ತಿಂಗಳು 30ರೊಳಗಾಗಿ ಆ ಕಟ್ಟಡದ ಉದ್ಘಾಟನೆ. ಕಟ್ಟಡ ಯಾಕೆ ಮಾಡಿಸುತ್ತೆ ಅಂದರೆ ನಮ್ಮೂರಲ್ಲಿ ಹಾಲು ಕಡಿಮೆ, ಮುಂದೆ ಬಿಲ್ಲುಗಳಿಗೆ ತೊಂದರೆ ಆಗಬಾರ್ದು. ಆ ಕಟ್ಟಡದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆದರೂ ಕೂಡ ಅದೊಂದು 8-10 ಸಾವಿರ ರೂಪಾಯಿ
ಬಾಡಿಗೆಗೆ ಈಗಾಗಲೇ ಮಾತಾಡಿದ್ದಾರೆ. ಅದು ನಿರಂತರವಾಗಿ ಗ್ರಾಮದ ಜನತೆಗೆ ಸೇರುವಂಥ ಹಾಲು ಉತ್ಪಾದಕರಿಗೆ ಸೇರುವಂಥ ನಿರಂತರವಾಗಿ ಬಾಡಿಗೆ ಬರುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ. ಆ ಥರ ಸಮಾಜ ಸೇವಾ ಕಾರ್ಯಗಳು ನನ್ನ ಕೈಲಾದ ಮಟ್ಟಿಗೆ ದಾನ ಧರ್ಮಗಳು ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಕಾರ್ಯಗಳು ನನ್ನ ನಂತರ ಕೂಡ ನನ್ನ ಕುಟುಂಬದವರು, ನನ್ನ ಮಗ ಇರ್ಬೋದು, ನನ್ನ ಮೊಮ್ಮಕ್ಕಳವರೆಗೂ ನನಗೆ ಆ ನಂಬಿಕೆ ಇದೆ. ನಿರಂತರವಾಗಿ ಈ ಥರ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತು ಅನ್ನದಾನಗಳು ಇವೆಲ್ಲನೂ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಆ ಬುದ್ಧಿ ಅವ್ರಿಗೂ ಕೊಡಲಿ. ನಿರಂತರವಾಗಿ ಇದು ಎಲ್ರಿಗೂ ಇದರ ಶ್ರೇಯಸ್ಸು ಯಾರ್ಯಾರು ಭಾಗಿಗಳಾಗ್ತಾರೆ ಅವರೆಲ್ಲರೂ ಕೂಡ ಸಿಗಲಿ ಅಂತ ಭಗವಂತನಲ್ಲಿ ಬಾಬಾ ಅಲ್ಲಿ ನಾನು ಬೇಡಿಕೊಂಡು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.